ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಪಾನಿ ಸ್ಟಿಚ್ ಅಂದರೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ಹೇಳ್ತಾ ಇದ್ದೀನಿ. 2 ಟೈಪ್ಸ್ ಆಫ್ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಕ್ಲಾಸಸ್ ಕೋರ್ಸ್ ನಡೀತಾ ಇದೆ. ಆಲ್ರೆಡಿ ತುಂಬಾ ಕ್ಲಾಸಸ್ಸನ್ನು ಹಾಕಿದ್ದೀನಿ. ಯಾರಿಗೆ ಆಸಕ್ತಿ ಇದೆ, ನಾನು ಪ್ಲೇ ಲಿಸ್ಟಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಆರಿ ಎಂಬ್ರಾಯ್ಡ್ರಿ ಕ್ಲಾಸ್ ಅಂತ ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ. ಬೇಸಿಕ್ಕಿಂದ ಕಲಿಯೋರಿಗೆ ನಾನು ತುಂಬ ಡಿಟೇಲಾಗಿ ಟೀಚ್ ಮಾಡಿದ್ದೀನಿ, ತುಂಬ ಡಿಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಯಾವುದು ಪಾಯಿಂಟನ್ನು ಮಿಸ್ ಮಾಡದೆ ಆರಿ ಕ್ಲಾಸನ್ನು ನಾನು ಕೊಟ್ಟಿದ್ದೀನಿ. ಹೋಗಿ ಕಲೀರಿ, ಆಸಕ್ತಿ ಇದ್ದವರು ಕಲೀರಿ. ಓಕೆ. ಹಾಗೆ ನಾನು ಆರಿ ವರ್ಕ್ ಬಗ್ಗೆ ತುಂಬಾ ಟಿಪ್ಸ್ಗಳನ್ನ ಹಾಕ್ತಾ ಇರ್ತೀನಿ. ನಿಮಗೆ ಕಲಿತಾ ಇರುವಾಗ ಆ ಟಿಪ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಿಂದ ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ನಾನೊಂದು ಬಾಕ್ಸು ಹಾಕ್ಕೊಳ್ತೀನಿ. ಒಂದು ಬಾಕ್ಸ್ ಹಾಕಿಬಿಟ್ಟು ಅದರಲ್ಲಿ ನಾನು ಪಾನಿ ಸ್ಟಿಚ್ಚನ್ನು ನಿಮಗೆ ಮಾರ್ಕ್ ಮಾಡಿ ಹೇಗೆ ಸ್ಟಿಚ್ ಹಾಕೋದು ಅಂತ ತೋರಿಸ್ತೀನಿ. ನಿಮಗೆ ಬಂದ್ರ ಮೇಲೆ ಪರವಾಗಿಲ್ಲ, ಈಗ ನಿಮಗೆ ಕಲಿಯುವಾಗ ಗೊತ್ತಿರಬೇಕು ಯಾವ ಥರ ಹಾಕೋದು ಅಂತ. ಅದಕ್ಕೋಸ್ಕರ ನಾನು ಡ್ರಾ ಮಾಡ್ತೀನಿ. ಓಕೆ, ನೋಡಿ ನಿಮಗೆ ಕಾಣಲಿ ಅಂತ ನಾನು ಪೆನ್ ತಗೊಂಡಿದ್ದೀನಿ. ಪೆನ್ ತಗೊಂಡು ಪೆನ್ನಲ್ಲಿ ಡ್ರಾ ಮಾಡ್ತೀನಿ. ನೋಡಿ, ಈ ಥರ ಡಬ್ಲ್ಯೂ ಮತ್ತು ಎಮ್ ಆಪೋಸಿಟ್ಟು. ಈಗ ಡಬ್ಲ್ಯೂ ಆದರೆ ಅದು ಆಪೋಸಿಟಲ್ಲಿ ಬರಬೇಕು. ನೋಡಿ ನೋಡಿ, ಈ ಥರ ಬಂದು ಡಬ್ಲ್ಯೂ ಅಲ್ಲಿ ಪುನಃ ಎಮ್ ಥರ, ಪುನಃ ಡಬ್ಲ್ಯೂ, ಪುನಃ ಎಮ್. ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ಇದು ಹೇಗಿರಬೇಕು ಅಂದರೆ ಯಾವ ಡೈರೆಕ್ಷನಲ್ಲಿ ತೊಗೊಂಡೋದ್ರೂ ಈ ಥರನೇ ಬರಬೇಕು. ಮತ್ತು ನೀವು ಒಮ್ಮೆ ಸ್ಟಾರ್ಟ್ ಮಾಡಿದ್ರ ಮೇಲೆ ಎಲ್ಲೂ ಕೂಡ ಸ್ಟಾಪ್ ಮಾಡೋಂಗಿಲ್ಲ. ನೀವು ಹಾಗೆ ಎಳ್ಕೊಂಡು ಹೋಗ್ತಾ ಇರಬೇಕು. ಅಂದರೆ ಏನು ಹೇಳ್ತಾರೆ ಅಂದರೆ ಇದಕ್ಕೆ ಕಂಟಿನ್ಯೂಸ್ ಆಗಿರಬೇಕು. ಇದು ನೀವು ಹಾಕ್ತಾ ಇರೋ ಇದ್ರುಂಟಲ್ಲ ಡಿಸೈನು ಡ್ರಾ ಮಾಡ್ತಿದ್ದೀರಲ್ವ, ಅದು ಕಂಟಿನ್ಯೂಸ್ ಆಗಿರಬೇಕು. ಇದು ವಾಟರ್ ಫಿಲ್ಲಿಂಗು ಫಸ್ಟ್ ಟೈಪು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಕಂಟಿನ್ಯೂಸ್ ಆಗಿ ನೀವು ಡ್ರಾ ಮಾಡ್ಕೊತ ಹೋಗಿ. ಡ್ರಾ ಶೇಪ್ ಹೇಗಿರಬೇಕು ಅಂದರೆ ಹೀಗೆ ಡಬ್ಲ್ಯೂ ಎಮ್ ಆ ಥರ ನಮ್ಮ ಶೇಪಲ್ಲಿ ನೀವು ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಕೊಳ್ತಾ ಹೋಗಿ. ನೋಡಿ, ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ತಾ ಇದ್ದೀರಿ. ಓಕೆ, ಸ್ಟಿಚ್ಚು ಕೂಡ ಕಂಟಿನ್ಯೂಸ್ ಆಗಿ ಬರುತ್ತೆ. ಎಲ್ಲೂ ಮಧ್ಯದಲ್ಲಿ ಲಾಕ್ ಸ್ಟಿಚ್ ಹಾಕದೇನೆ, ಎಂಡ್ ನಾಟ್ ಹಾಕದೇನೆ ಕಂಟಿನ್ಯೂಸ್ ಆಗಿರುತ್ತೆ. ಹಾಗೆ ಡ್ರಾ ಕೂಡ ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಿ. ವಿಷಯ ಏನಂದರೆ, ನಾನು ಪಾನಿ ಸ್ಟಿಚ್ಚಿದು ಚಿಕ್ಕದಾಗಿ ಡ್ರಾ ಮಾಡಿದ್ದೀನಿ. ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇದೇ ಶೇಪನ್ನು ದೊಡ್ಡ ಸೈಜಲ್ಲಿ ಕೂಡ ಡ್ರಾ ಮಾಡ್ಕೊಳ್ಳಿ. ಓಕೆ, ನಿಮಗೆ ಕಷ್ಟ ಆಗಬಹುದು ಫಸ್ಟ್ ಕಲಿಯೋರಾದರೆ. ನೀವು ಈ ಶೇಪ್ ನಾನು ಹೇಗೆ ತೋರಿಸಿದ್ನೋ ಆ ಶೇಪನ್ನು ದೊಡ್ಡದಾಗಿ ಡ್ರಾ ಮಾಡ್ಕೊಳ್ಳಿ, ಸೈಜು ದೊಡ್ಡದು ಮಾಡ್ಕೊಳ್ಳಿ. ನಾನು ನಿಮಗೆ ಚಿಕ್ಕದಾಗಿ ತೋರಿಸ್ತಾ ಇರೋದು. ಇದಕ್ಕೂ ಚಿಕ್ಕದಾಗಿ ಹಾಕ್ತಾರೆ ಡಿಸೈನ್ ಒಳಗಡೆ ಪಾನಿ ಸ್ಟಿಚ್ಚನ್ನು. ಆದರೆ ನಾನು ನಿಮಗೆ ಕಾಣಲಿ ಅಂತ ಇಷ್ಟು ದೊಡ್ಡದು ತೋರಿಸ್ತೆ. ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನೀವು ಇದಕ್ಕೂ ದೊಡ್ಡ ಸೈಜಲ್ಲಿ ಡ್ರಾ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕಲಿಯೋದಾದರೆ ದೊಡ್ಡ ಸೈಜಲ್ಲಿ ಡ್ರಾ ಮಾಡ್ಕೊಳ್ಳಿ. ಈಗ ನೀವು 2 ಎಳೆ ದಾರ ತಗೊಳ್ಳಿ, ಸಿಲ್ಕ್ ಥ್ರೆಡ್ಡು. 1 ಎಳೆಲಿ ಕೂಡ ಹಾಕಿ ತೋರಿಸ್ತಾರೆ. ನಿಮಗೆ ಹಾಕೋಕ್ಕಿರೋದು 2 ಎಳೆ ಇರೋದ್ರಿಂದ ನಾನು 2 ಎಳೆಲೇ ತೋರಿಸ್ತೀನಿ. ನೋಡಿ, ಸ್ಟಿಚ್ಚು ಕೂಡ ಹೀಗೆ ಕಂಟಿನ್ಯೂಸ್ ಆಗಿ ಹೇಗೆ ಡ್ರಾ ಮಾಡಿದ್ದೀರೋ ಹಾಗೆಯೇ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಕೊತ ಹೋಗಬೇಕು. ಸ್ಟಿಚ್ಚು ಕೂಡ ಏನಿಲ್ಲ, ಸ್ಟಿಚ್ ಹೇಗಿರಬೇಕು ಅಂದರೆ ಚಿಕ್ಕ ಚಿಕ್ಕ ಸ್ಟಿಚ್ ಆಗಿರಬೇಕು. ಓಕೆ, ಚಿಕ್ಕ ಚಿಕ್ಕ ಚೈನನ್ನು ಹಾಕ್ಕೊಳ್ತಾ ಹೋದರೆ ನೀವು ಯಾವ ಶೇಪಲ್ಲಿ ಡ್ರಾ ಮಾಡಿರ್ತೀರೋ ಆ ಶೇಪು ಬರ್ತಾ ಹೋಗುತ್ತೆ. ನೀವು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಡು ಎಲ್ಲಿ ಹೋಗಿ ಡ್ರಾ ನಿಲ್ಲಿಸಿದ್ದೀರೋ ಅಲ್ಲಿಗೆ ಹೋಗಿ ನಿಲ್ಲುತ್ತೆ. ಹೇಗೆ ನೀವು ಕಂಟಿನ್ಯೂಸ್ ಆಗಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಓಕೆ, ಇದು ವಾಟರ್ ಫಿಲ್ಲಿಂಗ್ ಫಸ್ಟ್ ಟೈಪ್, ಸರಿನಾ? ಈಗ ನೀವು 2 ಎಳೆ ದಾರ ತಗೊಳ್ಳಿ, ಮತ್ತು ಕಂಟಿನ್ಯೂಸ್ ಆಗಿ ಹಾಕಿ, ಮತ್ತು ಚಿಕ್ಕ ಚಿಕ್ಕ ಚೈನ್ ಹಾಕಿ. ಈಗ 2 ಎಳೆ ದಾರ ತಗೊಂಡೆ. ನೋಡಿ, ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ ಅಲ್ಲಿ ಚೈನ್ ತಗೊಳ್ಳಿ. ಅಲ್ಲಿ ಚೈನ್ ತಗೊಂಡು ಹೇಗೆ ಹಾಕಬೇಕು ಅಂದರೆ ನೀವು ಚಿಕ್ಕ ಚಿಕ್ಕ ಚೈನ್ ಹಾಕಬೇಕು. ಚಿಕ್ಕ ಚಿಕ್ಕ ಚೈನ್ ಹಾಕಬೇಕಂದ್ರೆ ಈ ಥರ ಸ್ಟ್ರೈಟಾಗಿಯೇ ನೀಡಲನ್ನು ತಿರುಗಿಸ್ತಾ ಹೋಗಿ.
ನೋಡಿ ಚಿಕ್ಕ ಚಿಕ್ಕ ಚೈನ್ ಹಾಕ್ತಾ ಹೋಗಬೇಕು. ಓಕೆ, ನೋಡಿ ಚಿಕ್ಕ ಚಿಕ್ಕ ಚೈನ್ ಹಾಕಿ, ಗೊತ್ತಾಗಿಲ್ಲ ಅಂದರೆ ಝೂಮ್ ಮಾಡ್ಕೊಳ್ಳಿ. ನೋಡಿ ಇದೇ ಥರನೇ ಚಿಕ್ಕ ಪಾಯಿಂಟ್ ಇದೆಯಲ್ಲ ಶಾರ್ಪ್ನೆಸ್ಸು, ಅದು ಕೂಡ ಕಾಣಬೇಕು, ಆ ಶಾರ್ಪ್ನೆಸ್ಸು ಬರೋದು. ಆ್ಯಕ್ಚುಲಿ ಈ ಆರಿ ವರ್ಕಲ್ಲಿ ಶಾರ್ಪ್ನೆಸ್ಸು ಎಡ್ಜ್ಗಳಲ್ಲ, ಚಿಕ್ಕ ಚೈನಿಂದನೇ ಫಿನಿಶಿಂಗ್ ಕೊಡೋದು. ಚಿಕ್ಕದಾಗಿ ಚೈನ್ ಹಾಕ್ಬಿಟ್ರೆ ತನ್ನಷ್ಟಕ್ಕೆ ಬಂದುಬಿಡುತ್ತೆ ಆ ಶೇಪು. ನೋಡಿ ಇದೇ ಥರ ಕಂಟಿನ್ಯೂಸ್ ಆಗಿ ಹಾಕಬೇಕು. ನೀವು ಹಾಕ್ತಾ ಇದ್ದೀರಿ, ಇದೇ ಥರನೇ ಹಾಕಿ ನೋಡಿ. ಅಷ್ಟೇ, ಅಲ್ಲೇ ಸಣ್ಣದಾಗಿ ಚುಚ್ಚಿಬಿಟ್ಟು ಅಲ್ಲೇ ನೀಟಾಗಿ ತಿರುಗಿಸ್ಬಿಟ್ರೆ ಹಾಗೆ ಹೋಯ್ತು. ನೋಡಿ ಹೇಗೆ ಕಂಟಿನ್ಯೂಸ್ ಆಗಿ ನಾನು ಹಾಕ್ತಾ ಇದ್ದೀನಿ, ನೀವು ಹಾಗೆ ಕಂಟಿನ್ಯೂಸ್ ನೋಡಿ. ಈ ಥರ ಜಾರುತ್ತೆ ಒಮ್ಮೊಮ್ಮೆ. ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ, ಈ ಸ್ಟಿಚ್ ಸ್ಮಾಲ್ ಹಾಕುವಾಗ ಒಂದು ಸತಿ ಜಾರಿದರೆ ಮತ್ತೆ ಅದರೊಳಗೆ ನೀಡಲ್ ಹಾಕ್ಲಿಕ್ಕೆ ತುಂಬ ಕಷ್ಟ ಇದೆ. ಯಾಕೆಂದರೆ ಚಿಕ್ಕ ಚೈನ್ ಇರುತ್ತೆ ಅಲ್ವಾ, ಹಾಗಾಗಿ ಮತ್ತೆ ನೀಡಲ್ ಹಾಕುವಾಗ ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ಜಾಗ್ರತೆಯಿಂದನೇ ಹಾಕ್ತಾ ಹೋಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ನೀಟಾಗಿ ಬರ್ತಾಯಿದೆ. ನೀವು ಹೇಗೆ ಡ್ರಾ ಮಾಡ್ಕೊಂಡಿದ್ರೋ ಹಾಗೆ ಬರ್ತಾಯಿದೆ. ನನಗೆ ಗೊತ್ತು ನಿಮಗೆ ಕಷ್ಟ ಆಗುತ್ತೆ ಫಸ್ಟ್ ಕಲಿಯುವಾಗ. ಈ ಚಿಕ್ಕದಾಗಿ ಡ್ರಾ ಮಾಡಿಕೊಂಡ್ರೆ ನೀವು ಸೇಮ್ ಡ್ರಾನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಅಂದರೆ ಇದೇ ಶೇಪಲ್ಲಿ ಡ್ರಾನ ದೊಡ್ಡ ಸೈಜ್ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅದರಲ್ಲಿನ ಪ್ರಾಬ್ಲಮ್ ಇಲ್ಲ. ಒಂದು ಸತಿ ಬಂದ ಮೇಲೆ ನಿಮಗೆ ಈಗ ಒಂದು ದೊಡ್ಡ ಸೈಜಲ್ಲಿ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ವಲ್ಪ ಸಣ್ಣ ಸೈಜಲ್ಲಿ ಡ್ರಾ ಮಾಡ್ಕೊಳ್ಳಿ, ಮತ್ತು ಅದಕ್ಕೂ ಸಣ್ಣ ಸೈಜಲ್ಲಿ ಡ್ರಾ ಮಾಡ್ಕೊಳ್ಳಿ. ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡದೆ ಯಾವ ಸ್ಟಿಚ್ಚು ಕೂಡ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಆಯಿತಾ. ನಿಮಗೆ ಪರ್ಫೆಕ್ಷನ್ ಬರೋವರೆಗೂ ನೀವು ಸೇಮ್ ಸ್ಟಿಚ್ಚನ್ನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನಿಮಗೆ ಯಾವಾಗ ಪರ್ಫೆಕ್ಷನ್ ಬಂತು, ಫಿನಿಶಿಂಗ್ ಎಲ್ಲ ಕರೆಕ್ಟ್ ಆಯಿತು, ಆವಾಗ ನೀವು ನೆಕ್ಸ್ಟ್ ಸ್ಟಿಚ್ಚಿಗೆ ಹೋಗಿ. ಸ್ಲೋ ಆದರೂ ಪರವಾಗಿಲ್ಲ, ಆದರೆ ನೀವೇನು ಮಾಡಬೇಕು ಅಂದರೆ ಕರೆಕ್ಟಾಗಿ ಕಲಿಯೋವರೆಗೂ ನೆಕ್ಸ್ಟ್ ಸ್ಟಿಚ್ಚನ್ನು ಅಟೆಂಡ್ ಮಾಡಬೇಡಿ. ಓಕೆ, ಕರೆಕ್ಟಾಗಿ ಫಿನಿಶಿಂಗ್ ಬಂದ ಮೇಲೇ ಇನ್ನೊಂದು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿ. ಆದರೆ ನೀವು ಸ್ಲೋ ಆದರೂ ಪರವಾಗಿಲ್ಲ, ಸ್ಟಿಚ್ಗಳನ್ನ ನೀಟಾಗಿ ಕಲಿವರೆಗೂ ಮಿಸ್ ಮಾಡ್ಕೋಬೇಡಿ. ಓಕೆ, ಇನ್ನು ನಾನು ಸ್ವಲ್ಪ ಫಾಸ್ಟ್ ಮಾಡಿ ತೋರಿಸ್ತೀನಿ. ಈಗ ನಾನು ಫಾಸ್ಟ್ ಮಾಡಿದ್ದೀನಿ. ಇದನ್ನು ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ನಿಮಗೆ ಹೇಗೆ ಹೇಳಿದೆ ನಾನು ಅದೇ ಥರನೇ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಹೋಗಿ ಎಂಡ್ವರೆಗೂ. ಓಕೆ, ಇದೇ ಥರನೇ ಚಿಕ್ಕದಾಗಿ ಚೈನ್ನ ಹಾಕ್ತಾ ಹೋದರೆ ಕರೆಕ್ಟಾಗಿ ಅದೇ ಫಿನಿಶಿಂಗಲ್ಲಿ ಅದೇ ಶೇಪಲ್ಲಿ ಬರುತ್ತೆ. ಮತ್ತೇನು ಗೊತ್ತಾ, ಆರಿ ವರ್ಕಲ್ಲಿ ನೀವು ಈ ಲೀಫ್ ಆಗಲಿ ಫ್ಲವರ್ ಆಗಲಿ ಕರೆಕ್ಟ್ ಶೇಪಲ್ಲಿ ಬರಬೇಕು ಅಂದರೆ ಚೈನನ್ನು ಚಿಕ್ಕದಾಗಿ ಹಾಕಬೇಕಾಗತ್ತೆ. ನಿಮಗೆ ಯಾವುದೇ ಶೇಪನ್ನು ಡ್ರಾ ಮಾಡಿ ಅದು ಫಿನಿಶಿಂಗ್ ಬರಬೇಕು ಅಂದರೆ ಚಿಕ್ಕ ಚೈನ್ ಹಾಕೋದೇ ಟ್ರಿಕ್ ಅದಕ್ಕೆ. ಓಕೆ, ನನ್ನ ಚಾನಲಲ್ಲಿ ಸ್ಟಾರ್ಟಿಂಗಿಂದ ಕ್ಲಾಸು ಅಟೆಂಡ್ ಮಾಡಿದವ್ರು ಯಾರಾದರೂ ಇದ್ದರೆ ಅವ್ರಿಗೆ ಈಗಾಗಲೇ ಚೈನ್ ಸ್ಟಿಚ್ಚು ತುಂಬಾ ಪ್ರಾಕ್ಟೀಸ್ ಆಗಿರುತ್ತೆ. ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಥರನೂ ಹಾಕೋದು ಪ್ರಾಕ್ಟೀಸ್ ಆಗೇ ಇರುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ತುಂಬಾ ಕ್ಲಾಸ್ ಕೊಟ್ಬಿಟ್ಟಿದ್ದೀನಿ. ಇದು 50 ಕ್ಲಾಸು. ಮತ್ತು ನಾನು ಅದು ಅಲ್ಲದೆ ಸ್ಟಾರ್ಟಿಂಗಲ್ಲಿ ಚೈನ್ ಸ್ಟಿಚ್ ಇದೆಯಲ್ವಾ, ಚೈನ್ ಸ್ಟಿಚ್ಚನ್ನು ನಾನು ತುಂಬ ಟೈಪಲ್ಲಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ತುಂಬ ಶೇಪಲ್ಲಿ ಮತ್ತು ತುಂಬ ಡೈರೆಕ್ಷನಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸಿನೇ ಆಮೇಲೆ ನಾನು ನೆಕ್ಸ್ಟ್ ಸ್ಟಿಚ್ಗಳಿಗೆ ಬಂದಿರೋದು. ಏಕೆಂದರೆ ಚೈನ್ ಹಾಕೋದನ್ನು ಕಲ್ತ್ಬಿಟ್ರೆ ನೀವು ಎಲ್ಲ ಕ್ಲಾಸನ್ನು ಕಲ್ತಾಗೆ, ಎಲ್ಲ ಸ್ಟಿಚ್ಗಳನ್ನ ಕಲ್ತಾಗೇ ಚೈನ್ ಹಾಕೋಕ್ಕೆ ಒಂದು ಬಂದರೆ ಸಾಕಷ್ಟೆ. ಓಕೆ, ನಾನು ಸುಮಾರು ಕ್ಲಾಸ್ಗಳನ್ನ ಚೈನ್ ಸ್ಟಿಚ್ಚನ್ನೇ ಎಲ್ಲ ಡೈರೆಕ್ಷನ್ನಲ್ಲಿ ಮತ್ತು ಎಲ್ಲ ಥರ ಶೇಪ್ಗಳಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸ್ಟಾರ್ಟಿಂಗಿಂದನೇ ಪ್ರಾಕ್ಟೀಸ್ ಮಾಡಿಬಿಡಿ, ಚೆನ್ನಾಗಿ ಬರುತ್ತೆ, ಬೇಗನೆ ಕಲಿಬೋದು. ಓಕೆ, ನೋಡಿ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ನೀವು ಮೆಸೇಜ್ ಮಾಡ್ಬೋದು. ಮೆಸೇಜ್ ಯಾವುದರಲ್ಲಿ ಮಾಡಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ದು ಪೇಜನ್ನು ಹಾಕಿರ್ತೀನಿ, ಲಿಂಕನ್ನು.
ನೀವು ನನ್ನ ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ ಮತ್ತು ಅದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋ ಫೋಟೋಸ್ಗಳನ್ನ ಸೆಂಡ್ ಮಾಡಿ, ನಾನು ಚೆಕ್ ಮಾಡ್ತಿರ್ತೀನಿ. ಓಕೆ, ಮತ್ತು ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ನೋಡಿ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಇದೇ ಥರ ಕಂಟಿನ್ಯೂಸ್ ಆಗಿ ನೀವು ಕೂಡ ಹಾಕಬೇಕಾಗುತ್ತೆ. ಗೊತ್ತಾಗ್ತಾ ಇದೆ ಅಲ್ವಾ? ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂತ ಫಾಸ್ಟ್ ಮಾಡಿದ್ದೀನಿ. ಇದು ಫಸ್ಟ್ ಟೈಪ್ ಪಾನಿ ಸ್ಟಿಚ್ಚಲ್ಲಿ ಶೇಪ್ ನೋಡಿ ನಾನು ಹೇಗೆ ಹಾಕಿದ್ದೀನಿ. ಈ ಥರ ಡಬ್ಲ್ಯೂ ಎಮ್ಮು ಉಲ್ಟಾ ಪಲ್ಟಾ ಹೀಗೆ ಬರ್ತಾ ಇರಬೇಕು. ಆದರೆ ನೀವು ಡ್ರಾ ಮಾಡೋದು ಕಂಟಿನ್ಯೂಸ್ ಆಗಿರಬೇಕು. ಓಕೆ, ಎಲ್ಲಿ ಕೂಡ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡೋಂಗಿಲ್ಲ. ಓಕೆ, ಈಗ ಎಂಡಿಗೆ ಬಂದೆ. ನಾನು ಎಂಡಿಗೆ ಬಂದಾಗ ಸ್ಲೋ ಮಾಡಿದೆ. ಇದೇ ಥರನೇ ನೀವು ಹಾಕ್ಕೊಂಡು ಹೋಗಿ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆ, ನಾನು ಯಾವ ಥರ ಹೇಳಬೇಕು, ಸ್ಲೋವಾ ಫಾಸ್ಟಾ ಏನಂತ. ಓಕೆನಾ? ನೋಡಿ ನೀಟಾಗಿ ಹಾಕಿ ಈ ಥರ ಎಣ್ಣೆ ಹಾಕಿ ಫಿನಿಶಿಂಗ್ ಕೊಡಿ. ನೋಡಿ ಇದು ಫಸ್ಟ್ ಟೈಪು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು. ಇನ್ನು ನಾನು ಅದಕ್ಕೆ ಸುತ್ತ ಬೀಡ್ಸ್ ಹಾಕ್ಬಿಟ್ಟು ತೋರಿಸ್ತೀನಿ. ಓಕೆ, ಡ್ರಾ ನೋಡಿ ನಾನು ಹೇಗೆ ಡ್ರಾ ಮಾಡಿದ್ದೀನಿ ಹಾಗೆ ಡ್ರಾ ಮಾಡ್ಕೋಬೇಕು. ಓಕೆ, ನೋಡಿ ಇದು ಫಸ್ಟ್ ಟೈಪ್ ವಾಟರ್ ಫಿಲ್ಲಿಂಗ್ ಅಥವಾ ಪಾನಿ ಸ್ಟಿಚ್. ಪಾನಿ ಅಥವಾ ವಾಟರ್ ಫಿಲ್ಲಿಂಗ್ ಎರಡು ಹೆಸರಿದೆ ಸ್ಟಿಚ್ ಅಂತ. ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಲ್ಲ, ನೋಟ್ಸ್ ಮಾಡ್ಕೊಳ್ಳೋದಾದರೆ ಹೆಸರನ್ನು ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟಿಚ್ಚನ್ನು ತೋರಿಸ್ತೀನಿ ನಾನು. ಸೆಕೆಂಡ್ ಟೈಪು ನೋಡಿ, ನಾನು ಸೆಕೆಂಡ್ ಸ್ಟಿಚ್ಚಿಗೆ ಈ ಥರ ಮ್ಯಾಂಗೋ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೆಕೆಂಡ್ ಟೈಪ್ಗೆ ನಾನು ಈ ಥರ ಮ್ಯಾಂಗೋ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕಾದರೂ ಡ್ರಾ ಮಾಡ್ಕೋಬೋದು. ಡ್ರಾಯಿಂಗಲ್ಲಿ ಔಟರ್ ಲೈನ್ ಡ್ರಾಯಿಂಗಲ್ಲಿ ನಾನು ಹೇಗೆ ಮಾಡ್ತೀನಿ ಹಾಗೇ ಮಾಡ್ಕೋಬೇಕು ಅನ್ನೋದೇನಿಲ್ಲ. ನೀವೇನು ಬೇಕಾದರೂ ಡ್ರಾ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸೋದು ಫಿಲ್ಲಿಂಗ್ ಮೆಥಡಲ್ಲಿರೋ ಸ್ಟಿಚ್ಗಳ ಬಗ್ಗೆ. ಓಕೆ, ನೋಡಿ ಈ ಥರ ಡ್ರಾ ಮಾಡ್ಕೊಂಬಿಡಿ. ಈಗ ಒಳಗಡೆ ಯಾವ ಥರ ಫಿಲ್ ಮಾಡೋದಂತ ತೋರಿಸ್ತೀನಿ. ನೋಡಿ ಇದು ಹೇಗೆ ಡ್ರಾ ಮಾಡಬೇಕಂದ್ರೆ, ಇದು ಬಾಕ್ಸ್ ಯಾವ ಥರ ಇರಬೇಕಂದ್ರೆ, ಬಾಕ್ಸ್ ಕ್ಲೋಸ್ ಆಗಬಾರ್ದು. ಈ ಥರ ಅದು WMನಾಗೆ ಬೆಂಡಲ್ಲಿತ್ತಲ್ವ ಫುಲ್ಲು ಕರ್ವಲ್ಲಿ, ಇದು ಬಾಕ್ಸ್ ಸ್ಕ್ವಯರಲ್ಲಿರುತ್ತೆ. ಅದು ಕರ್ವ್ ಶೇಪಲ್ಲಿ ಬರುತ್ತೆ. ಇದು ಈ ಥರ ಇರುತ್ತೆ ನೋಡಿ. ಈ ಥರ ಯಾವುದು ಸ್ಟಿಚ್ ಕೂಡ ಕಂಟಿನ್ಯೂಸ್ ಆಗಿರಬೇಕು. ಎಲ್ಲಿ ಕೂಡ ಸ್ಟಾಪ್ ಮಾಡಿ ರೀಸ್ಟಾರ್ಟ್ ಮಾಡಬಾರ್ದು. ಒಂದು ಸತಿ ಸ್ಟಾರ್ಟ್ ಮಾಡಿದ್ರೆ ಎಂಡ್ವರೆಗೂ ಇದೇ ಥರನೇ ಬಾಕ್ಸ್ ಥರ ಹಾಕ್ಕೊಂಡು ಹೋಗಿ. ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ತುಂಬಾ ಸ್ಲೋ ಆಗಿ ತೋರಿಸಿದ್ರೆ. ಇಷ್ಟುವರೆಗೂ ಸ್ಲೋ ಆಗಿ ತೋರಿಸ್ದೆ ಅಲ್ವಾ? ನೋಡಿ ಕಂಟಿನ್ಯೂಸ್ ಆಗಿರಬೇಕು ಈ ಥರ ಬಾಕ್ಸ್ ಹಾಕೋದು. ಓಕೆ, ಈ ಥರ ಬಾಕ್ಸ್ ಹಾಕ್ಕೊಂಡು ಹೋಗಿ. ಸ್ಟಿಚ್ಚು ಕಂಟಿನ್ಯೂಸ್ ಆಗಿರಬೇಕು. ಮಧ್ಯದಲ್ಲೆಲ್ಲೂ ಸ್ಟಾಪ್ ಆಗಬಾರ್ದು, ರೀಸ್ಟಾರ್ಟ್ ಆಗಬಾರ್ದು. ಕಂಟಿನ್ಯೂಸ್ ಆಗಿರಬೇಕು ಆ ಲೈನ್ಸು. ನೋಡಿ ಈ ಥರ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ. ಇದು ಸೆಕೆಂಡ್ ಟೈಪು ಪಾನಿ ಸ್ಟಿಚ್ಚಲ್ಲಿ. ಇನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಏನಿಲ್ಲ, ಸೇಮ್ ಅದೇ ಥರನೇ ಸ್ಮಾಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋದರೆ ಆಯಿತು. ಚೈನು ಚಿಕ್ಕ ಚೈನ್ ಹಾಕಿದರೆ ತನ್ನಷ್ಟಕ್ಕೆ ಫಿನಿಶಿಂಗ್ ಬರುತ್ತೆ. ನೋಡಿ ಬಾಕ್ಸ್ ಎಲ್ಲ ಕರೆಕ್ಟಾಗಿ ಬಾಕ್ಸು ಬಂದುಬಿಡುತ್ತೆ. ಚಿಕ್ಕ ಚೈನನ್ನು ಹಾಕ್ಕೊಳ್ತಾ ಹೋಗಿ. ಎಲ್ಲಿ ಕೂಡ ಸ್ಟಾಪ್ ಮಾಡಿಬಿಡಿ. ಎಣ್ಣಾಟಾಗಲಿ ಲಾಕ್ ಸ್ಟಿಚ್ ಆಗಲಿ ಇರೋದಿಲ್ಲ ಇದಕ್ಕೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಬಿಡದೇನೆ ಹಾಕ್ಕೊಂಡು ಹೋಗಬೇಕು. ಹಾಗಂತ ಅಂದರೆ ಕೈ ಬಿಡದೇನೆ ಹಾಕಿ ಅಂತಲ್ಲ, ಸ್ಟಿಚ್ಚು ಎಲ್ಲಿ ಕೂಡ ಸ್ಟಾಪ್ ಇರಬಾರ್ದಷ್ಟೇ. ಈಗ ನೀವು ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಡಿಂಗ್ ಪಾಯಿಂಟ್ವರೆಗೂ ಸ್ಟಾಪ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಡ್ರಾ ಮಾಡ್ಕೊಂಡಿದ್ದೀರಲ್ವ, ಹಾಗೆ ಡ್ರಾ ಮಾಡ್ಕೊಳ್ಳಿ. ಇದು ಕೆಲವೊಂದು ಡಿಸೈನ್ಗಳಿಗೆ ಫಿಲ್ಲಿಂಗ್ ಇರುತ್ತೆ. ಓಕೆ, ಅದು ನೋಡಿ ಕರ್ವು ರೌಂಡು ಆ ಥರ ಬೆಂಡಾಗಿರುತ್ತಲ್ವ, ಇದು ಸ್ಕ್ವಯರು ಬಾಕ್ಸ್ ಟೈಪಲ್ಲಿ ಇರುತ್ತೆ ಸ್ಟಿಚ್ಗಳು. ಇಷ್ಟೇ ಡಿಫ್ರೆನ್ಸು ಪಾನಿ ಸ್ಟಿಚ್ಚಲ್ಲಿ. ಓಕೆ, ಇನ್ನು ನಾನು ಫಾಸ್ಟ್ ಮಾಡಿ ತೋರಿಸ್ತೀನಿ. ಫಾಸ್ಟ್ ಮಾಡಿದೆ ನಾನು, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಆಲ್ರೆಡಿ ಏನು ಗೊತ್ತಾ, ಈಗ ಆಫ್ಲೈನ್ ಕ್ಲಾಸ್ ಆದರೆ ತುಂಬಾ ಸ್ಲೋ ಆಗಿ ಹೇಳ್ಬೋದು.
ಆದರೆ ಆನ್ಲೈನ್ ಕ್ಲಾಸಲ್ಲಿ ಗಂಟೆಗಟ್ಟಲೆ ವೀಡಿಯೋ ಇದ್ದರೆ ಯಾರೂ ನೋಡೋದಿಲ್ಲ, ಅವರಿಗೂ ಬೋರ್ ಆಗಿಬಿಡುತ್ತೆ. ಹಾಗಂತ ನಾನು ಈ ಥರ ಫಾಸ್ಟ್ ಮಾಡಿ ಕೂಡ ಹೇಳ್ಕೊಡೋಕ್ಕಾಗಲ್ಲ. ಹೇಳ್ಕೊಡೋದನ್ನು ಸ್ಲೋ ಆಗೇ ಹೇಳ್ಕೊಡ್ಬೇಕಾಗತ್ತೆ. ಓಕೆ, ಡ್ರಾ ಮಾಡೋದು ಹೇಗೆ ಅಂತ ಸ್ಲೋ ಆಗಿ ಹೇಳಿದ್ದೀನಿ. ಹೇಗೆ ಸ್ಟಿಚ್ ಹಾಕಬೇಕು ಅನ್ನೋದು ಕೂಡ ಸ್ಲೋ ಆಗಿ ಹೇಳಿದ್ದೀನಿ. ಎಲ್ಲ ಯಾವುದು ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನು ಸ್ಲೋ ಆಗಿ ಹೇಳ್ತೀನಿ. ಇನ್ನು ಸ್ಟಿಚ್ಚನ್ನು ನೀವು ಅದೇ ಥರನೇ ಕಂಟಿನ್ಯೂಸ್ ಆಗಿ ಹಾಕಿಕೊಂಡು ಹೋದರೆ ಆಯ್ತಷ್ಟೇ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಪ್ರತಿಯೊಂದು ಸ್ಟಿಚ್ಗಳು ಇಂಪಾರ್ಟೆಂಟ್ ಆಗುತ್ತೆ. ನಾನು ನಿಮಗೆ ಟ್ರೇಸ್ ಮಾಡೋದನ್ನು ಹೇಳ್ಕೊಡೋಣ ಅಂತ ಮೊಬೈಲಲ್ಲಿ ವಿಡಿಯೋ ಏನೋ ಮಾಡಿಕೊಂಡೆ. ಆದರೆ ನಾನು ಮೊಬೈಲಲ್ಲಿ ತೋರಿಸೋದು ಬೇರೆ ಮೊಬೈಲಲ್ಲಿ ವಿಡಿಯೋ ಮಾಡಬೇಕಲ್ಲ. ನನ್ನ ಹಸ್ಬೆಂಡ್ ಮೊಬೈಲಲ್ಲಿ ವಿಡಿಯೋ ಮಾಡಿದರೆ ಅಲ್ಲಿಂದ ಸೆಂಡೇ ಆಗ್ಲಿಲ್ಲಪ್ಪ, ಏನಾಯಿತೋ ಏನೋ. ಅದಕ್ಕೆ ಇನ್ನೊಂದು ಸತಿ ನೋಡೋಣ, ಅವರು ರಜೆ ಇದ್ದ ದಿನ ವಿಡಿಯೋ ಮಾಡಿಕೊಂಡು ನಿಮಗೆ ಹಾಕ್ತೀನಿ. ನಾನು ನಿಮಗೆ ಸ್ಯಾರಿಯಲ್ಲಿ ಹೇಗೆ ಟ್ರೇಸ್ ಮಾಡೋದು ಅಂತ ತೋರಿಸ್ದೆ ಅಲ್ವಾ. ಈಗ ಮೊಬೈಲಲ್ಲಿ ಹೇಗೆ ಡಿಸೈನ್ನ ತೆಗಿಬೇಕು, ಯಾವ ಥರ ಡ್ರಾ ಮಾಡಿಕೊಂಡು ಶೇಪಲ್ಲ ಯಾವ ಥರ ಡ್ರಾ ಮಾಡಿಕೊಂಡು ನೀವು ಟ್ರೇಸ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಏನು ಗೊತ್ತಾ, ಟ್ರೇಸಿಂಗಲ್ಲಿ ತುಂಬಾ ಮೆಥಡ್ಸ್ ಇದ್ದಾವೆ. ನಿಮಗೆ ಮನೆಯಲ್ಲಿ ಫಸ್ಟ್ ಬೇಸಿಕ್ಕಾಗಿ ಕಲಿಯೋರಿಗೆ ಎಷ್ಟು ಮೆಥಡ್ ಬೇಕೋ ಅಷ್ಟು ಮೆಥಡನ್ನು ಹೇಳ್ಕೊಡ್ತೀನಿ. ಆಮೇಲೆ ಫುಲ್ಲು ಈ ಬೋಟಿಕ್ ಟೈಪಲ್ಲೆಲ್ಲ ಇಟ್ಕೊಂಡವರಾದರೆ ಫುಲ್ಲು ಟ್ರೇಸಿಂಗ್ ಪೌಡ್ರು, ಕೆರೋಸಿನ್ನು ಏನೇನೋ ಇಟ್ಕೊಂಡ್ಬಿಡ್ತಾರೆ. ನೀವು ಮನೆಯಲ್ಲಿ ಮಾಡೋರಿಗಾದರೆ ಅಷ್ಟೆಲ್ಲ ಅವಶ್ಯಕತೆ ಇರಲ್ಲ. ಮತ್ತು ಏನು ಐಟಮ್ ಇಲ್ಲದೆ ಇದ್ರೂ ಹೇಗೆ ಟ್ರೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಟ್ರಿಕ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ನೀವು ಬರೀ ಕ್ಲಾಸಸ್ಸನ್ನು ಅಟೆಂಡ್ ಮಾತ್ರ ಮಾಡಬೇಡಿ, ನಾನು ಕೊಡೋ ಟಿಪ್ಸ್ಗಳ ವಿಡಿಯೋ ಕೂಡ ನೋಡ್ತಾ ಇರಿ. ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ಗಳಾಗಿರುತ್ತೆ. ಅದು ಕೂಡ ಮಿಸ್ ಮಾಡದೇನೆ ನೋಡಬೇಕು ನೀವು. ಓಕೆ, ಯಾಕೆಂದರೆ ಆರಿ ಕ್ಲಾಸ್ ಕಲಿಯುವಾಗ ಈ ಥರ ಟಿಪ್ಸು ಟ್ರಿಕ್ಸ್ ಎಲ್ಲ ಗೊತ್ತಿರಬೇಕು. ನಿಮಗೆ ಗೊತ್ತಿದ್ದರೆ ಮಾತ್ರ ಫುಲ್ಲು ಪ್ರೊಫೆಷ್ನಲ್ ಆಗೋಕ್ಕೆ ಸಾಧ್ಯ. ನೋಡಿ, ನಾನು ಹಾಕಿ ಕಂಪ್ಲೀಟ್ ಮಾಡಿದೆ. ಅಲ್ಲಿ ಎಂಡ್ ನಾಟ್ ಹಾಕಿ ಕ್ಲೋಸ್ ಮಾಡಿ. ಮತ್ತು ಎಂಡ್ ನಾಟ್ ನಂದು ಕ್ಲಾಸ್ ನಂಬರ್ 6 ಫುಲ್ ಡೀಟೇಲ್ ಆಗಿ ಕ್ಲಾಸ್ ಕೊಟ್ಟಿದ್ದೀನಿ. ಕಲಿಯೋರಿದ್ದರೆ ಹೋಗಿ ಅಲ್ಲಿ ಕಲಿಬೋದು. ಓಕೆ, ಎಂಡ್ ನಾಟ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಕ್ಲಾಸು, ಅದನ್ನು ಮಾತ್ರ ಮಿಸ್ ಮಾಡ್ಕೊಬೇಡಿ. ನಾನೀಗ ಬೀಡ್ಸ್ ಹಾಕಿ ತೋರಿಸ್ತೀನಿ. ಇದು ಸೆಕೆಂಡ್ ಟೈಪು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು. ನೋಡಿ, ಹಾಕಿದೆ 2 ಟೈಪ್ಸ್ ಆಫ್ ವಾಟರ್ ಫಿಲ್ಲಿಂಗ್ ಸ್ಟಿಚ್ಚು. ಮನೇಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹೇಗಾಯಿತು ಅಂತ ಹೇಳಿ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.